ಮ್ಯಾರೇಜ್ ಬ್ರೋಕರ್ ಇಂದ ಬಂದಿತ್ತು ಅಲಯನ್ಸ್. ಆಮೇಲೆ ಮದುವೆ ಆಗಿದ್ದು ಡಿಸೆಂಬರ್ 15ಗೆ. 17ಗೆ ರಿಸೆಪ್ಷನ್ ಆಯಿತು. ರಿಸೆಪ್ಷನ್ ರಾತ್ರಿನೇ ಅವರು ತಲಾಖ್ ಕೂಗ್ದು ಬಿಟ್ರು. ಅದಾದ್ಮೇಲೆ ಹೊಡೆಯೋದು ಬಡಿಯೋದು, ಪ್ರೈವೇಟ್ ವಿಡಿಯೋಸ್ ಮಾಡೋದು, ರೆಕಾರ್ಡ್ ಮಾಡೋದು, ರೂಮಲ್ಲಿ ಮನೆಯಲ್ಲಿ ಕ್ಯಾಮ್ರಾ ಫಿಟ್ ಮಾಡೋದು, ಅದು ರೆಕಾರ್ಡಿಂಗ್ಸ್ ಎಲ್ಲ ಬೇರೆಯವ್ರಿಗೆ ಶೇರ್ ಮಾಡೋದು, ಅದೆಲ್ಲ ಮಾಡಿದ್ದಾರೆ. ಮತ್ತೆ ಡಿಮಾಂಡ್ ಮಾಡಿದ್ದಾರೆ ಡೌರಿ, ಅಂದರೆ ದುಡ್ಡು ತಗೊಳ್ಳೋದು, ತಿಂಗಳ ಆದ್ಮೇಲೆ ದುಡ್ಡು ತಗೊಳ್ಳೋದು, ಮದುವೆ ಟೈಮಲ್ಲಿ ಗಾಡಿ, ಸಲ್ಮಾನ್ ಖಾನ್ ಥರದ್ದೇ ಬ್ರೇಸ್ಲೆಟ್ಟು ಅದೆಲ್ಲ ಹೇಳಿ ತಗೊಂಡಿರೋದು. ಆಮೇಲೆ ತಿರ್ಗಾ ಒಂದು ವಾರಕ್ಕಿಂತ ಮುಂಚೆನೆ 2 ವಾರ ಮುಂಚೆ ಹೊಡೆದು ತಲಾಖ್ ಅಂತ ಹೇಳ್ಬಿಟ್ಟು ಹೋಗಿರೋದು ಬಂದೇ ಇಲ್ಲ. ಜೋರಾಗಿ ಮಾತಾಡಿ ಮೇಡಮ್. ಮೇಡಮ್, ಇವಾಗ ಅವರು ನಿಮ್ಮ ಬೆಡ್ರೂಮ್ ಅಲ್ಲಿ ಕ್ಯಾಮ್ರಾ ಇಟ್ಟಿದ್ದಲ್ಲ, ನಿಮ್ಗೆ ಯಾವಾಗ ಗೊತ್ತಾಯ್ತು ಮೇಡಮ್? ಅವರೇ ಹೇಳಿ ಧಮಕಿ ಹಾಕೋದು ಅಥವಾ ನಿಮ್ ಗಮನಕ್ಕೆ ಬಂತಾ? ಅಲ್ಲ, ಅವರು ಹೇಳಿರೋದಂದ್ರೆ ರೆಕಾರ್ಡಿಂಗ್ಸ್ ಎಲ್ಲ ಶೇರ್ ಮಾಡೋ ಟೈಮಲ್ಲಿ ನಾನು ನೋಡ್ಕೊಂಡಿದ್ದು. ಯಾರಿಗೆ ಶೇರ್ ಮಾಡ್ತಿದ್ರು ಮೇಡಮ್? ಅವರು ಜಾಸ್ತಿ ತುಂಬಾ ಕ್ಲೋಸ್ ಆಗಿದ್ದು ಅವರು ಚಿಕ್ಕ ತಂಗಿ ಗಂಡ ಹಿನ್ನಾ ಕೌಸರ್ ಮತ್ತೆ ವಸೀಂ ಅಂತ. ವಸೀಂ ಮತ್ತು ತುಂಬಾ ಇಂಟರ್ಫಿಯರೆನ್ಸ್ ಇತ್ತು. ಸೈಯದ್ ವಸೀಂ ಬುಖಾರಿ, ಅಮೀನ್ ಬೇಗ್ ಮತ್ತೆ ಹಿನ್ನಾ ಕೌಸರ್ ಅಂತ ಇವ್ರು 3 ಜನ ತುಂಬಾ ತೊಂದರೆ ಕೊಟ್ಟಿರೋದು. ಅವ್ರ ಇಂಟರ್ಫಿಯರೆನ್ಸ್ ಕಾನ್ಸ್ಟೆಂಟ್ ಆಗಿತ್ತು. ಇಂಟರ್ಫಿಯರೆನ್ಸ್ ಬೇಡ ಅಂತ ಹೇಳಿದ್ರು ಕೇಳಲಿಲ್ಲ, ಒಡಿಯೋದ್ರಲ್ಲೇ ಇರ್ತಿತ್ತು. ಜೊತೆಗೆ ಇದ್ವಿ 5 ತಿಂಗಳವರೆಗೂ. ಇಲ್ಲ, ಗಂಡ ಮನೆಯಲ್ಲೇ ಸ್ವಂತ ಮನೆ ಅಂತ ಹೇಳ್ಕೊಂಡೆ ಕರ್ಕೊಂಡು ಹೋಗಿದ್ದು. ಆಮೇಲೆ 5 ತಿಂಗಳಾದ್ಮೇಲೆ ನೀನ್ ನಮ್ಮ ಮನೆಯಲ್ಲಿ ಇರಬಾರ್ದು ಅಂತ ಹೇಳ್ಬಿಟ್ಟು ಅವ್ರಪ್ಪ ನನಗೆ ಕಳಿಸ್ಬಿಟ್ರು. ಅದಕ್ಕೆ ಇಲ್ಲಿ JP ನಗರ ಹತ್ರ ಬಂದು ಮನೆ ಮಾಡ್ಕೊಂಡ್ವಿ. ಅಲ್ಲಿ ಬಂದು ಒಂದ್ 2-3 ತಿಂಗಳಷ್ಟೇ. ಇಲ್ಲಿ ಬಂದ್ಬಿಟ್ಟು ಇಲ್ಲೂ ಹಂಗೆ ಹೊಡಿಯೋದು ಬಡಿಯೋದು ಮಾಡ್ಕೊಂಡು ವಿಡಿಯೋಸ್ ಮಾಡ್ಕೊಂಡು ಇದ್ ಮಾಡಿದ್ದಾರೆ. ಮತ್ತೆ ಬ್ಲಾಕ್ ಮೇಲ್ ಮಾಡ್ತಾರೆ. ಏನಾದ್ರೂ ಹೊರಗೆ ಹೇಳಿದ್ರೆ ವಿಡಿಯೋಸ್ ಶೇರ್ ಮಾಡ್ಬಿಡ್ತೀನಿ ಅಂತ, ಮತ್ತೆ ಕ್ಲೈಂಟ್ಸ್ ಹತ್ರ ಶೇರ್ ಮಾಡ್ಬಿಡ್ತೀನಿ ಅಂತ ಬ್ಲಾಕ್ ಮೇಲ್ ಮಾಡ್ತಾರೆ. ಅದ್ ನನಗೆ ಗೊತ್ತಿಲ್ಲ. ಒಟ್ನಲ್ಲಿ ವಸೀಂ ಇದಾರಲ್ಲ, ಅವರು ಸ್ವಲ್ಪ ಇಂಟೀರಿಯರ್ ಕೆಲಸ, ಸೊ ಅವ್ರ ಕ್ಲೈಂಟ್ಸ್ ಜಾಸ್ತಿ ಇದ್ದಾರೆ. ನ್ಯಾಷನಲ್ ಇಂಟರ್ನ್ಯಾಷನಲ್ ಕ್ಲೈಂಟ್ಸ್ ಇದ್ದಾರೆ. ಸೊ ಅದ್ರಲ್ಲಿ ನನಗೆ ಗೊತ್ತಿಲ್ಲ ಯಾರು ಅವ್ರ ಕ್ಲೈಂಟ್ಸ್ ಅಂತ, ಜಸ್ಟ್ ಧಮ್ಕಿ. ಅವರು ಆಕ್ಸೆಂಚರ್ ಅಲ್ಲಿ ಅಸಿಸ್ಟೆಂಟ್ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾರೆ.